ಕಾಕಾ ಓ ಕಾಕಾ ಬರ್ರಿ ಊಟ ಮಾಡೋಣ. ಬ್ಯಾಡ್ರಿ, ನೀವು ಮಾಡ್ರಿ. ಏ ಬರ್ರಿಪ್ಪ, ಇದ್ದಿದ್ರಾಗ ಹಂಚ್ಕೊಂತೀನು. ಅದಕ್ಕೆ ಯಾಕೆ ಹಂಗೆ ನಾಚಾಕ್ತೀರಿ? ಬರ್ರಿ ಎದ್ದು ಬರ್ರಿ. ಬರ್ರಿ ಇದ್ದಿದ್ರಾಗ ತಿನ್ನೋಣ. ತೋರಿ ನೀರು ಕೊಡ್ರಿ. ಸಾವಕಾಶ ಊಟ ಮಾಡ್ರಿ. ಯಾವ್ರವ್ರ ಕಾಕ? ನಿಮ್ಮನ್ನ ನೋಡಿದ್ರ ಇಲ್ಲಿ ಅವ್ರ ಅಲ್ಲ ಅನ್ಸತ್ತ. ಇಲ್ರಿ, ನಮ್ದು ಬಿಜಾಪುರ ಜಿಲ್ಲಾ ಹನವಾಡ. ನನ್ನ ಹೆಸರು ರಾಮಪ್ಪ ಅಂತ್ರಿ. ಭಾಳ ದೂರಿನವ್ರು ಅದಿರಿ ಬಿಡ್ರಿ ಕಾಕ. ಇಲ್ಲೇನ ಸಂಬಂಧಿಕರದಾರನ್ರಿ? ಎಲ್ಲ ಸಂಬಂಧ ಕಳ್ಕೊಂಡು ಬಂದ ಇಲ್ಲಿ ಪರದೇಶ ಕೂತನ್ರಿಪ್ಪ. ಅಂದ್ರ ಯಾವ ಮುಹೂರ್ತನಾಗ ಹಡ್ದವ್ರ ನನಗೆ ರಾಮಪ್ಪ ಅಂತ ಹೆಸರಿಟ್ರು ಗೊತ್ತಿಲ್ರಿ. ಹೆಸರಿನಾಗ ಐತಲ್ರಿ ವನವಾಸ. ಇಂಥ ಒಗಟ್ಟು ಮಾತೆಲ್ಲ ನಮಗೆ ತಿಳಿದಿಲ್ರಿ ಕಾಕ. ನಿಮ್ಮನ್ನು ನೋಡಿದ್ರೆ ತ್ರಾಸ್ನಾಗ ಅದಿರಿ ಅನ್ಸುತ್ತೆ. ನಾನು ನಿಮ್ಮನ್ನು ಬಾಯಿ ತುಂಬ ಕಾಕ ಅಂತೇಳಿ ಕರೆದೀನಿ. ನಿಮ್ಮ ತ್ರಾಸನ್ನ ನನ್ನ ಮುಂದೆ ಹೇಳಿದ್ರೆ ಮನಸ್ಸು ಹಗರ ಆಗಂಗಿದ್ರೆ ನೀವು ಹೇಳ್ಬೋದು. ಎಲ್ಲಾನು ಬಿಡುಗಡೆ ಮಾಡ್ಕೊಂಡ ಮ್ಯಾಗ ಬದುಕಿ ಉಳಿದು ಏನೈತೆ ಅನ್ಸಾಕತೈತ್ರಿ. ನನ್ನ ಸಂಸಾರ ಭಾಳ ಚಂದಿತ್ರಿ. ನನ್ನ ಹೆಂಡ್ತಿ, ಒಬ್ಬ ಮಗ, ಹೊಲ, ಜೋಡಿ ಎತ್ಗಳು, ನನ್ನ ರೈತಕಿ. ಮುಂದೆ ಸರ ಮಗ ಸ್ವಲ್ಪ ದೊಡ್ಡವಾಗಿದ್ರಿ. ಅದೇನೋ ಅಂತಾರಲ್ರಿ, ಬಡವರಿಗೆ ಬರಬಾರ್ದಾಗಿತ್ತು ಕ್ಯಾನ್ಸರ್ ರೋಗ ರೀ. ಅದು ನನ್ನ ಹಿಂತಿಗೆ ಬಂದ್ಬಿಡ್ತ್ರಿ. ಆಕಿನ ಉಳಿಸ್ಕೊಳಕ ನನ್ನ ಜೀವನಕ್ಕೆ ಹೆಗಲಾಗಿ ಇರುವಂಥ ಎತ್ತುಗಳನ್ನ ಮಾರಿದ್ರು ಆಕಿನ ಉಳಿಸ್ಕೊಳಕ್ಕಾಗಲಿಲ್ರಿಪ್ಪ. ಉಳಿಸ್ಕೊಳಕ್ಕಾಗಲಿಲ್ಲ. ನನ್ನ ಮಗ ಶಾಲ್ಯಾಗ ಭಾಳ ಹುಷಾರಿದ್ರಿ. ಅದಕ್ಕೆ ನನ್ನ ಹೆಂಡತಿ ಕೈ ಮ್ಯಾಗ ಕೈ ಹಾಕಿ ವಚನ ತಗೊಂಡಿಲ್ರಿ ಸರ್. ನನ್ನ ಮಗನ ದೊಡ್ಡ ದೊಡ್ಡ ಸಾಹೇಬಣ್ಣ ಮಾಡ್ಬೇಕಂತ ವಚನ ತಗೊಂಡ. ಹಾಂ, ನನ್ನ ಆಶೆನೂ ಅದ ಇತ್ರಿ ಸರ್, ಅದ ಇತ್ರಿ. ಸಮಾಧಾನ ರೀ ಕಾಕ. ನಿಮ್ಮ ಮಗನ್ನ ಸಾಹೇಬನ್ ಮಾಡಿದ್ರಿ? ಊರನ್ನ ಮಂದಿ ಹೇಳ್ತಿದ್ರಿ, ರಾಮಪ್ಪ ನಿನ್ನ ಮಗ ಶಾಲ್ಯಾಗ ಭಾಳ ಹುಷಾರದಾನ, ಚಂದಂಗೆ ಕಲಸ. ಆದ್ರೆ ನಿನ್ನ ಮಗನ ಊಟಕ್ಕೆ ತೊಂದರೆ ಆಕತಿ ನೋಡಪ್ಪ, ಇನ್ನೊಂದು ಮದುವೆ ಆಗಿಬಿಡು, ಊಟಕ್ಕೆ ಹೆಲ್ಪ್ ಆಕತ್ತೆ ಎಲ್ಲರೂ ಅಂದ್ರಿ. ನಾ ಆಗ್ಲಿಲ್ರಿ. ಯಾಕಂದ್ರೆ ಬಂದಕ್ಕೆ ನನ್ನ ಮಗನ ಚಂದಂಗೆ ನೋಡ್ಕೊತಾಳೆ ಇಲ್ಲೋ ಅಂತೇಳಿ ಸಂಶಯ ಗೊತ್ತು. ಅದಕ್ಕೆ ನಾನ ಕೈಲಿ ಗಂಡ್ರೊಟ್ಟಿ ಬಡದ ಅವ್ಗೆ ಸಾಲಿ ಕಲಿಸಿ ತಿನ್ನಿಸಿ ಆ ಬೆಂಗಳೂರಾಗ್ರಿ ಇಂಜಿನಿಯರಿಂಗ್ ಕಾಲೇಜ್ಗೆ ಹಚ್ಚೀನಿ. ಅಲ್ಲಿ ಫಸ್ಟ್ ಬಂದ್ರಿ. ಈಗ ಬಾಂಬೆದಾಗ ದೊಡ್ಡ ಕಂಪ್ನಿಯಾಗ ದೊಡ್ಡ ಸಾಹೇಬ್ ಆಗಿಬಿಟ್ಟನ್ರಿ. ಮತ್ತು ನೀವ್ಯಾಕಿಲ್ಲಿ? ನಾನು ಅಲ್ಲೇ ಇದ್ದೀನಿ ರೀ. ಅವ ಮಗ ಆಫೀಸ್ತಾನ ಹುಡುಗಿನ ಲವ್ ಮಾಡಿ ಮದುವೆ ಆಗಿದ್ರಿ. ಅವ್ನಿಗೆ ಇಷ್ಟ ಆತ, ನಾನು ಒಪ್ಕೊಂಡು ಸುಮ್ಮಿದ್ದೀನಿ ರೀ. ಆದ್ರೆ ಆಕೆಗೆ ಈ ಮಾವ ಇಷ್ಟ ಆಗಲಿಲ್ಲ. ನನ್ನ ಮಗ ಇದ್ದಾಗ ಚಂದ ಮಾತಾಡ್ತಿದ್ದಿಲ್ರಿ. ನನ್ನ ಮಗ ಹೊರಗೆ ಹೋದ್ಮ್ಯಾಗ ಅದೇನೋ ಕಲ್ಚರ್ ಅಂತಾರತ್ ನೋಡ್ರಿ, ಬರೀ ಇಂಗ್ಲೀಷ್ನ್ಯಾಗ ಬಯಕ್ರಿಪ್ಪ. ಹಿಂಗಾಗಿ ನಾ ಇಲ್ದಾಗ ನನ್ನ ಮಗನ ಮುಂದೆ ಇದ್ದದ್ದೊಂದು ಇಲ್ಲದೊಂದು ಚಾಡಿ ಹೇಳಿ ನನ್ನ ಕಡೆಗೂ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ರಿಪ್ಪ. ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ರು. ನಾವು ಹಳ್ಳಿಯಾಗ ಹೊಲದಾಗ ಆರಾಮ ಅಡ್ಡಾಡಿದ ಮಂದಿರಿ. ಆ ವೃದ್ಧಾಶ್ರಮದಾಗ ಅಲ್ಲಿ ಕುಂಡ್ರು, ಇಲ್ಲಿ ನಿಂದ್ರು, ಆ ಕಡೆ ಬಾ ಈ ಕಡೆ ಬಾ, ಇಟ್ಟ ತಿನ್ನು ಅಟ್ಟ ತಿನ್ನು, ಏನೇನೋ ಮಾತಾಡ್ತಾರ್ರಿ. ನಮಗೆ ಭಾಷೆ ಒಂದು ಬರಂಗಿಲ್ಲರಲ್ಲ. ಹಡದ ಮಕ್ಕಳ
ನಮ್ಮನ್ನ ನೆಟ್ಗೆ ನೋಡ್ಕೊಲಾರ್ದ ಹೊರಗೆ ಹಾಕಿರ್ತಾರೆ ರೀ. ಅಂಥದ್ರಾಗ ಹುಟ್ಟಾಬತ್ತೆ ಅಂತ ಹೇಳಿ ಯಾರ ಮಕ್ಕಳು ಬಂದು ನಮ್ಮ ಮಗಲ್ ನಿಂತು ಅದೇನೋ ಕೇಕತ್ತಾರಲ್ರಿ ಕಟ್ ಮಾಡಿ ಹೊಕ್ಕಾರಿ. ಹೊಟ್ಟೆ ಬರ್ತಿತ್ರಿಪ್ಪ, ಹೊಟ್ಟೆ ಬರ್ತಿದ್ದೆ. ಅದಕ್ಕೆ ಇಲ್ಲಿ ಇರೋದು ಬೇಡ, ಒಟ್ಟ ಬೇಡ ಅಂದ ಬಿಟ್ಟು ಬಂದ್ಬಿಟ್ಟಿನ್ರಿ. ನೀವು ಅವನ ಜೀವನ ಉದ್ಧಾರ ಮಾಡೋ ಸಲುವಾಗಿ ನಿಮ್ಮ ಜೀವನನ ಕಳ್ಕೊಂಡ್ರಿ. ಆದ್ರೆ ಅವ ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದ. ಇಂಥ 4 ಸುಳಿ ಮಕ್ಕಳನ್ನ ನಡು ರೋಡ್ನಾಗ ನಿಂದ್ರಿಸಿ ಗುಂಡು ಹೊಡಿಬೇಕ್ರಿ ಕಾಕ. ಸರ ಅವ್ರನ್ನ ಯಾಕೆ ಬೈತೀರಿ ನೀವು? ತಪ್ಪೆಲ್ಲ ನಮ್ಮಂಥ ತಂದೆ ತಾಯಿಗಳದಲ್ಲ. ಅವ್ರು ಸಣ್ಣವ್ರಿದ್ದಾಗ ನೀವು ಸಾಯಿಬಾಗಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಕನಸು ಕಂಡಿರ್ತೀವಿ. ಮತ್ತು ಅದಕ್ಕೆ ಏನು ಬೇಕಾದ ವ್ಯವಸ್ಥೆ ನಾವು ಮಾಡಿರ್ತೀವಿ. ದೊಡ್ಡವರಾಗಿ ಸಾಯಿಬರಾಕಲ್ಲ, ದೂರಿಂದ ನಿಂತು ನೋಡಿ ಖುಷಿಪಟ್ಟು ನಗಬೇಕಷ್ಟೇ ರೀ. ಆದ್ರೆ ಒಂದೊಂದ್ಸಲ ನೆನಪಾದ್ರೆ ಹೊಟ್ಟೆ ಆಗಿ ಕಿಚ್ಚು ಸುರಿದ್ರಪ್ಪ, ಕಿಚ್ಚು ಸುರಿತೈತಿ. ಅವ ಸಣ್ಣವಿದ್ದಾಗ ತೊದಲು ಏನೇನೋ ಮಾತಾಡಿ ತಲೆ ಚಿಟ್ಟಿಡಿಸ್ಬಿಡ್ತಿದ್ದ. ನಾನು ಸಮಾಧಾನಲೇ ಏ ಪುಟ್ಯ ಹಂಗಲ್ಲ ಹಿಂಗಲ್ಲ ಅಂತೆಲ್ಲ ತಿಳಿಸ್ಕೊಡ್ತಿದ್ದೆ ಅವ್ರು. ಆದ್ರೆ ಈಗ ಅವ್ನು ದೊಡ್ಡ ಸಾಯಿಬಾಗೆ ಬಿಟ್ಟನ್ರಲ್ಲ ನನ್ನ ಮಗ. ಅವ್ನು ನನ್ನ ಮಾತು ಕೇಳಿಸ್ಕೊಳಕ್ಕ, ನನ್ನ ಜೋಡಿ ಮಾತಾಡಕ್ಕ ಅವ್ನಿಗೆ ಟೈಮ್ ಇಲ್ರಿಪ್ಪ, ಅವ್ನು ಪುರ್ಸೋತಿಗಿಲ್ಲ. ಇಷ್ಟೆಲ್ಲ ಮಾಡಿದ್ದ ನಾನಲ್ಲನ್ರಿ ಸರ್. ಮಕ್ಕಳ ಎಟ್ಟ ತಪ್ಪು ಮಾಡಿದ್ರು ಅವ್ವ ಅಪ್ಪ ಆದವ್ರು ನೀವು ಅವ್ರನ್ನ ಬಿಟ್ಟ ಕೊಡೋದಿಲ್ಲಲ್ಲ ಸರ. ಮಕ್ಕಳು ಸಣ್ಣವರಿದ್ದಾಗ ನನ್ನ ಮಗ ಹಂಗಿರ್ಬೇಕು ಹಿಂಗಿರ್ಬೇಕು ಹಂಗೆ ಬೆಳಿಬೇಕು ಅಂತ ಕನಸು ಕಂಡ ನಾಮ ಕಾಡ್ಲಾರ್ದಂಥ ಶ್ರೀಮಂತಿಕೆ ವ್ಯವಸ್ಥೆ ಒಳಗೆ ಅವ್ರು ಕಳಿಸಿರ್ತೀವಲ್ಲ. ಅವ್ರು ದೊಡ್ಡವ್ರಾದ್ರಂದ್ರೆ ಹೊಳ್ಳಿ ಬಾರಿ ಪಾಡಮ್ಮ ನೋಡ್ಕೊಳಕ್ಕಂದ್ರೆ ಅವ್ರು ಹೆಂಗೆ ಬರ್ತಾರೆ ಹೇಳಿ ಸರ್? ಅಂಬೆಗಾಲಿಡುವಾಗ ಮಕ್ಕಳ ಕಾರಣ ಕುತ್ತಿ ಮೆರೀಲಿ ಅಂತೇಳಿ ಆಸೆ ಪಟ್ಟಿರ್ತೀವಿ. ಅವ್ರು ದೊಡ್ಡವ್ರಾದ್ಮ್ಯಾಗ ಅವ್ರ ಕೆಲಸ ಅವ್ರದಾಗ ಜಾಸ್ತಿ ರೀ. ನಮಗೆ ಒಂದು ಸ್ವಲ್ಪ ಕೈ ಹಿಡಿದು ಎಬಸಪ್ಪ, ಕೈ ಹಿಡಿದು ಕುಂಡ್ರಸು, 1-2 ಹೆಜ್ಜೆ ಕೈ ಹಿಡಿದು ನಡೆಸು ಅಂದ್ರೆ ಅವ್ರು ಯಾಕೆ ನಡೆಸ್ತಾರೆ ಸರ್? ಬಂದಂಗೆ ಹೋಗ್ಬೇಕಲ್ರಿ. ಮುಪ್ಪಿನ ಕಾಲಕ್ಕೆ ನಮ್ಮ ದುಃಖಗಳೆಲ್ಲ ಅವ್ರ ಮುಂದೆ ಹೇಳಿ ಅವ್ರ ನೆಮ್ಮದಿ ನಾವ್ಯಾಕೆ ಅರ್ಥ ಮಾಡ್ಬೇಕ್ರಿ? ಅವನು ಹಣಿಬಾರ್ದಾಗ ತಂದೆ ಸುಖ ಇತ್ತು, ಅವ ಅನುಭವಿಸಿದ. ನನ್ನ ಹಣಿಬಾರ್ದಾಗ ಮಗನ ಸುಖ ಬರ್ದಲ್ರಿಪ್ಪ. ಅದಕ್ಕೆ ಊರು ಕೇರಿ ಹರ್ಕೋತ ಇಲ್ಲಿ ಬಂದು ಕೂತನ್ರಿ ಸರ. ನಿಮ್ದೇನು ಸುಡ್ತೀರಿ ಬಿಡ್ರಿ, ಬ್ಯಾಡ್ರಿ. ಊಟ ಮಾಡ್ರಿಪ್ಪ, ಊಟ ಮಾಡಿ. ವಯಸ್ಸಾದ್ಮೇಲೆ ತಂದೆ ತಾಯಿ ಭಾರ ಅನ್ನುವಂಥ ಮಂದಿಗೆ ತಂದೆ ತಾಯಿ ಇಲ್ಲ ಅನ್ನುವಂಥ ನೋವು ಎಷ್ಟು ಭಾರ ಇರ್ತೈತಿ ಅನ್ನೋದು ಅವ್ರಿಗೇನು ಗೊತ್ತಾಗುತ್ತೆ ರೀ ಸರ? ಹೌದ್ರಿ ಕಾಕ. ಇದ್ದೊಬ್ಬ ತಂದೆನ ಚೆಂದಾಗಿ ನೋಡ್ಕೊಳಕ್ಕಾಗದೇ ಇರೋ ನಿಮ್ಮ ಮಗನಿಗೆ ಹುಟ್ಟಿದಾಗಿ ನಡೆದ ನನ್ನ ತಂದೆನ ಯಾರು ಅಂತ ಹೇಳಿ ಗೊತ್ತಿಲ್ಲದ ಬೆಳೆದ ನನ್ನಂಥವನ್ನು ಅವಂಗೆಲ್ಲಿ ಅರ್ಥ ಆಗುತ್ತೆ ರೀ ಕಾಕ? ನನಗೆ ಸರ ಅರ್ಥ ಆಗ್ಲಿಲ್ರಿ. ನಾನು ದೇವದಾಸಿ ಮಗ ರೀ ಕಾಕ. ಸಣ್ಣವಿದ್ನಿ, ತಿಳಿತಿರ್ಲಿಲ್ಲ. ನಮ್ಮವ್ವಾಗ ಯವ್ವ ಅಪ್ಪ ಎಲ್ಲಿದಾನ, ಯಾವಾಗ ಬರ್ತಾನ, ಏನು ಮಾಡ್ತಾನ ಅಂಥೇಳಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ತಲೆ ಕೆಡಿಸ್ತಿದ್ನಿ. ಅವ್ವ ನನಗೆ ಉತ್ತರ ಹೇಳೋಕ್ಕಾಗ್ಲಾರ್ದ ದಂಡಿಗೆ ಹೋಗಿ ಗಪ್ಪ ಕುಂತು ಬಿಡ್ತಿದ್ಲ. ಆ ಟೈಮ್ನಾಗ ನಮ್ಮವ್ವಾಗ ನಾ ಎಷ್ಟು ಮಾನಸಿಕ ಮಾಡಿರ್ಬೇಕಲ್ಲ ಸರ. ಇದ್ರಾಗ ತಪ್ಪು ಯಾರ್ದೈತೋ ಒಪ್ಪು ಯಾರ್ದೈತೋ ನನಗೆ ಗೊತ್ತಿಲ್ರಿಪ್ಪ. ಆದ್ರೆ ನಿಮ್ಮ ತಾಯಿಯವರು ಯಾವ ಪರಿಸ್ಥಿತಿ ಕಟ್ಟು ಬಿದ್ದ ದೇವದಾಸಿ ಆದರೂ ಅದು ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಹೆಣ್ಣಾಗಿ ಅವ್ರು ಬಾಳೆ ಮಾತ್ರ ಹಾಳು ಮಾಡ್ಕೊಂಡ್ರಿಪ್ಪ. ನೀವು ಹೇಳೋದು ಬರೋಬ್ಬರಿ ಐತ್ರಿ ಕಾಕ. ಈ ವಿಷಯದಾಗ ನಮ್ಮ ಅವನ್ನ ಪೂರಾ ದ್ವೇಷನ ಮಾಡ್ಕೋತ ಬಂದೆ. ಈ ಜಾತ್ರೆ ಅದು ಬರ್ತಾವಲ್ರಿ, ಅವಾಗ ಒಂಥರ
ತಲೆ ಕೆಟ್ಟು ಹೋಗ್ಬಿಡ್ತಿತ್ರಿ ನಂದ. ಯಾಕ್ರಿ? ಎಲ್ಲ ಅಪ್ಪಗಳು ತಮ್ಮ ಮಕ್ಕಳಿಗೆ ಜಾತ್ರೆ ಒಳಗೆ ರಥ ತೋರಿಸೋ ಸಲುವಾಗಿ ಹೆಗಲ ಮೇಲೆ ಹೊತ್ಕೊಂಡು ನಿಂದಿರ್ತಿದ್ರು. ಆದ್ರೆ ನನಗೆ ಯಾವತ್ತಿಗೂ ಆ ಅಪ್ಪನ ಹೆಗಲ ಸಿಗಲಿಲ್ಲ ರೀ. ಮಕ್ಕಳೆಲ್ಲ ತಮ್ಮ ತಂದೆ ಕೈ ಹಿಡ್ಕೊಂಡು ಜೋರು ಜಾತ್ರೆ ಮಾಡ್ತಿದ್ರ ನಾ ಮನೆ ಒಳಗೆ ಕುಂತು ಅಪ್ಪ ಬೇಕು ಅಂತೇಳಿ ಹೇಳ್ತಿದ್ದೆ. ಇಲ್ಲದೆ ಇರೋ ಅಪ್ಪನ ಮೇಲೆ ಏನೋ ಒಂಥರ ವ್ಯಾಮೋಹ. ಈ ವಿಷಯ ನಮ್ಮ ಅವ್ವಗ ಎಷ್ಟು ಸಂಕಟ ಕೊಡ್ತಿತ್ತೋ ಏನೋ, ಅದು ಕಡಿ ತನಕ ನಂಗೆ ಅರ್ಥನೇ ಆಗಲಿಲ್ಲ. ದೊಡ್ಡವಾದ್ನಿ, ಸಣ್ಣಗ ತಿಳುವಳಿಕೆ ಬಂತು. ನನ್ನ ಬದುಕಿನ ವಾಸ್ತವ ನಂಗೆ ಅರ್ಥ ಆಯ್ತು. ಇನ್ಮೇಲೆ ನಮ್ಮವ್ವನ ಅಪ್ಪನ ಬಗ್ಗೆ ಕೇಳಬಾರ್ದು ಅಂತೇಳಿ ಅಂದ್ಕೊಂಡೆ. ಒಂದೊಂದು ಸಲ ನಮ್ಮವ್ವನ ಮುಂದೆ, ಯವ್ವ ಇಷ್ಟು ದಿನ ನಿಂಗೆ ಭಾಳ ಸಂಕಟ ಕೊಟ್ಟೀನಿ, ಇನ್ಮೇಲೆ ಒಟ್ಟು ಅಪ್ಪನ ಕೇಳಂಗಿಲ್ಲ, ನಿಂಗೆ ಕಿರಿಕಿರಿ ಮಾಡಂಗಿಲ್ಲ ಅಂಥೇಳಿ ತಪ್ಪಾತು ಅಂತೇಳಿ ಕಾಲು ಬೀಳ್ಬೇಕಂತ ಅನ್ನಿಸ್ತಿತ್ತು. ಆದರೆ ಯಾಕೋ ನಂಗೆ ಧೈರ್ಯನೇ ಬರಲಿಲ್ಲ. ಆಮ್ಯಾಗ ತಾಯಿ ಒಳಗೆ ತಂದೆನ ನೋಡೋಕೆ ಶುರು ಮಾಡಿದ್ನಿ. ಅಪ್ಪ ಅನ್ನೋ ವರ್ಡ ಅವನ ಕಿವಿಗೆ ಬೀಳೇ ಇಲ್ಲ. ಅವ್ವ ನಿರಾಳಲೇ ಇರ್ತಿದ್ದಳು. ಆಕಿನ ಮುಖ ನೋಡಿ ನಾನು ಖುಷಿ ಪಡ್ತಿದ್ದೆ. ಸರ, ಈಗ ನಿಮ್ಮವ್ವಾರ್ರಿ? ಅವ್ವ ತೀರ್ಕೊಂಡ್ರಿ. ಆಕಿಗೆ ದೊಡ್ಡ ರೋಗ ಇತ್ರಿ. ಓಣಿ ಒಳಗೆ ಮಂದಿ ಅದ್ರ ಬಗ್ಗೆ ಚುಚ್ಚಿ ಮಾತಾಡೋರು. ಅದನ್ನು ಕೇಳಿಸ್ಕೊಂಡ ಆಕಿ ಒಳಗ ಮರಗಾಕಿ ನನ್ನ ಬಾಳೆ ಹಿಂಗ್ಯಾಕಾತು ಅಂತೇಳಿ ಒಬ್ಬಕ್ಕಿನ ಕುಂತಾಳಕ್ಕಿ. ನಾ ಎಷ್ಟ ಧೈರ್ಯ ಹೇಳಿದ್ರು ನನ್ನ ಮಾತ ಕೇಳಲಿಲ್ಲ ರೀ. ಅದ ಚಿಂತೆ ಒಳಗೆ ಕಡೆಗೆ ನಮ್ಮವ್ವ ತೀರ್ಕೊಂಡ್ಬಿಟ್ಟಳ್ರಿ. ಸಾಯುವಂಥ ಕಡಿ ಕ್ಷಣದಾಗ ನಮ್ಮವ್ವ ನನ್ನ ತೊಡಿ ಮೇಲೆ ಮಲ್ಕೊಂಡಿದ್ಲು. ನಾ ಆಕಿನ ಕಣ್ಣಾಗ ಕಣ್ಣಿಟ್ಟು ನೋಡಾಕತ್ತಿದ್ದೆ. ಆಕಿಗೆ ನಾ ಯವ್ವ ನಿಂಗೆ ಭಾಳ ಕಾಡೀನಿ, ಸಾರಿ ಅಂತೇಳಿ ಮನಸ್ಸೊಳಗನ ಕೇಳ್ಕೊಂಡೆ. ಆಕಿ ಮುಖ ನೋಡಿದ್ರೆ ನನಗೆ ಹೆಮ್ಮೆ ಅನ್ಸಾಕತ್ತಿತ್ತು. ಆದ್ರೆ ಆಕಿ ಕಡಿ ಕ್ಷಣದಾಗನು ನಾ ತಪ್ಪು ಮಾಡ್ನಿ ಅಂಥೇಳಿ ಕೊರಗಾಕತ್ತಿದ್ಲು. ನಮ್ಮವ್ವ ತಪ್ಪು ಮಾಡೀನಿ ಅಂತನ ಸತ್ತು ಹೋಗ್ಬಿಟ್ಳು. ಅವ್ವನ ಹೋದ್ಮೇಲೆ ಆ ಊರು ಯಾಕೆ ಬೇಕು ಅಂತ ನಾ ಊರು ಬಿಟ್ಟನ ಬಂದ್ಬಿಟ್ಟೆ ರೀ. ಈಗ ಇಲ್ಲೇ ಕೆಲಸ ಮಾಡಾಕತ್ತೀನಿ. ಏನು ಮಾಡೋದ್ರಿ ಕಾಕ, ಆ ದೇವರು ಎಲ್ಲರ ಜೀವನದಾಗ ಒಂದೊಂದು ತ್ರಾಸ ಇಟ್ಟ ಇರ್ತಾನ. ನೀವೇ ಹೇಳಿದ್ರಲ್ಲ ಆಗಲೇ, ಬಂದಂಗೆ ಹೋಗ್ಬೇಕು ಅಂತ ಹೇಳಿ. ಬಂದಂಗೆ ಹೋಗುದ್ರಿ. ಮನಸ್ಸು ಒಂಥರ ಆಗರಾತ್ರಿ ನಿಮ್ಮ ಮುಂದೆ ಮಾತಾಡಿದ ಮೇಲೆ. ನಾನು ನಡೀತೀನಿ ರೀ. ಸಾಧ್ಯ ಆದ್ರೆ ನೀವು ನಿಮ್ಮ ಊರಿಗೆ ಹೋಗ್ರಿ, ಇಲ್ಲ ನಿಮ್ಮ ಮಗನ ಕಡೆ ಹೋಗ್ರಿ. ಬರ್ತೀನಿ ರೀ. ಅಪ್ಪ, ಮನೆಗೆ ಹೋಗುನು ಬರ್ರಿ.
ಮಕ್ಕಳಿಗೂ ಸಹಿತ ತಾಯಿನೇ ದೇವರು ಅಂತಾರ. ಆದ್ರೆ ನಮ್ಮ ತಾಯಿ ದೇವರನ್ನ ತನ್ನ ಹೃದಯದೊಳಗೆ ಇಟ್ಕೊಂಡು ಜೋಪಾನ ಮಾಡ್ತಾ ಸಂಸಾರದ ಜವಾಬ್ದಾರಿಗಳನ್ನ ತನ್ನ ಹೆಗಲ ಮೇಲೆ ಹೊತ್ತು ದನಿವು ಅನ್ನೋದೇ ಇಲ್ದ, ಸ್ವಾರ್ಥ ಏನಂತನ ಗೊತ್ತಿಲ್ದ, ಕುಟುಂಬ ಮತ್ತು ಮಕ್ಕಳ ಕಾಳಜಿಗೆ ಜೀವನದ ಕಡೆ ಕ್ಷಣದವರೆಗೂ ನಗುತ್ತಾ ದುಡಿಯೋ ಜೀವವೇ ಅಪ್ಪ.